ಬಸವಣ್ಣ ಜಾತಿ ಇಲ್ಲ ಅಂದ್ರು, ಕೆಲವರು ಬಸವಣ್ಣ ನಮ್ಮ ಜಾತಿ ಅಂದರು. ಅಂಬೇಡ್ಕರ್ ಕೆಳಜಾತಿ ಮೇಲ್ಜಾತಿ ಅನ್ನೋದನ್ನ ಮಾಡಬೇಡಿ ಅಂತಂದ್ರು, ಕೆಲವರು ಅಂಬೇಡ್ಕರ್ ನಮ್ಮ ಜಾತಿ ಅಂದರು. ಅಂಬೇಡ್ಕರ್ ಈ ದೇಶದ ಆಸ್ತಿಯವರು, ಬಾಬಾ ಸಾಹೇಬ್ ಅವರು. ಅಂತಹ ಭಾರತ ರತ್ನವನ್ನ ಅವಮಾನಿಸಬೇಡಿ. ಈ ದೇಶದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮಾತಾಡೋದು ಅಥವಾ ಹೇಳೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಈ ಕಾಂಗ್ರೆಸ್ನವರು ದಿನಕ್ಕೆ 100 ಸಲ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರನ್ನಾದರೂ ಜಪ ಮಾಡಿದ್ದಿದ್ರೆ 7 ಜನ್ಮಕ್ಕೂ ನೀವೆಲ್ಲ ಸ್ವರ್ಗಕ್ಕೆ ಹೋಗ್ತಿದ್ರಿ. ನಮ್ಮ ದೇಶದ ಆಸ್ತಿ ಅಂತೆಲ್ಲ ಏನು ಕಾಂಗ್ರೆಸ್ ಬೊಬ್ಬೆ ಹೊಡಿತಾ ಇದೆ, ಈ ಕಾಂಗ್ರೆಸ್ನವರು ಅಧಿಕಾರದಲ್ಲಿರುವವರೆಗೂ ಭಾರತ ರತ್ನವನ್ನ ಅಂಬೇಡ್ಕರ್ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲೇ ಇಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಅದಕ್ಕೆ ಕಾರಣ ಅಮಿತ್ ಶಾ ಅವರ ಒಂದು ಹೇಳಿಕೆ. ಸಂಸತ್ನಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡಬೇಕಾದ್ರೆ ನಿನ್ನೆ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ಏನು ಅಂತಂದ್ರೆ, ಈ ದೇಶದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮಾತಾಡೋದು ಅಥವಾ ಹೇಳೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಈ ಕಾಂಗ್ರೆಸ್ನವರು ದಿನಕ್ಕೆ 100 ಸಲ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರನ್ನಾದರೂ ಜಪ ಮಾಡಿದ್ದಿದ್ರೆ 7 ಜನ್ಮಕ್ಕೂ ನೀವೆಲ್ಲ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅದನ್ನೀಗ ಅಸ್ತ್ರವಾಗಿ ತೆಗೆದುಕೊಂಡು ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ, ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಪ್ರತಿಭಟನೆಗಳನ್ನ ಶುರು ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮೋದಿ ಅವರು ಸಿರೀಸ್ ಆಫ್ ಟ್ವೀಟ್ಸ್ ಗಳನ್ನ ಅಮಿತ್ ಶಾ ಪರವಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಮಿತ್ ಶಾ ಅವರು ಪ್ರೆಸ್ ಮೀಟ್ ಮಾಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನನ್ನ ಹೇಳಿಕೆಯನ್ನ ತಿರುಚಿ ಕಾಂಗ್ರೆಸ್ ತಪ್ಪು ಏನು ಅಭಿಪ್ರಾಯವನ್ನ ಮಂಡಿಸ್ತಾ ಇದೆ, ಹಾಗಲ್ಲ. ನಾನು ಯಾವತ್ತೂ ಅಂಬೇಡ್ಕರ್ ಅವರನ್ನ ಅವಮಾನಿಸಿಲ್ಲ, ಅಂಬೇಡ್ಕರ್ ಅವರ ಸಂವಿಧಾನವನ್ನ ಗೌರವಿಸಿಲ್ಲ. ನಾನು ಅವರಿಗೆ ಗೌರವ ಕೊಟ್ಕೊಂಡು ಬಂದವನು, ಯಾವುದೇ ಕಾರಣಕ್ಕೂ ನನ್ನಿಂದ ಅಂತಹ ತಪ್ಪುಗಳಾಗಲ್ಲ ಅಂತ ಹೇಳ್ತಾ ಇದ್ರೆ. ಇನ್ನೊಂದು ಕಡೆ ಮೋದಿ ಅವರು ಟ್ವೀಟ್ ಅಟ್ಯಾಕ್ ನಲ್ಲಿ ಅಮಿತ್ ಶಾ ಅವರು ಕಾಂಗ್ರೆಸ್ನ ಬಟ್ಟೆ ಬಿಚ್ಚಿದ್ರು. ಅಂದ್ರೆ ಕಾಂಗ್ರೆಸ್ನವ್ರು ಏನೇನು ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಮೋಸ ಅನ್ನೋದನ್ನ ಪಟ್ಟಿ ಮಾಡ್ತಾ ಹೋಗಿದ್ದಕ್ಕೆ ಸಹಿಸ್ಕೊಳ್ಳೋಕ್ಕಾಗದೆ ಇವತ್ತು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಸರಿ, ಇವತ್ತು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಪರವಾಗಿ ಬಹಳ ದೊಡ್ಡ ಧ್ವನಿಯಾಗಿ ನಿಲ್ತಾ ಇದೆ, ಅಂಬೇಡ್ಕರ್ ಅವರ ಹೆಸರನ್ನ ತಮ್ಮ ಪಕ್ಷದ್ದೇ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ ಅಂತೆಲ್ಲ ಮಾತುಗಳು ಏನು ಕೇಳಿ ಬರ್ತಾ ಇದೆ. ಇದರ ಆಚೆಗೆ ಮೋದಿ ಅವರು ಟ್ವೀಟ್ ಮಾಡಿರೋದಕ್ಕೆ ಪೂರಕವಾಗಿ ಮಾತಾಡೋದಾದ್ರೆ ಇತಿಹಾಸ ಏನು ಹೇಳತ್ತೆ ಅಂತ. ಇತಿಹಾಸ, ಅಂಬೇಡ್ಕರ್ ಅವರು ಮೊದಲ ಕಾನೂನು ಸಚಿವರಾಗಿ ನೆಹರೂರವರ ಏನು ಕಮಿಟಿಯಲ್ಲಿದ್ರು, ಓಕೆ. ಬಟ್ ಆದ್ರೆ 2 ಸಲ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ. ಅಂಬೇಡ್ಕರ್ ಅವರು ಎಲೆಕ್ಷನ್ಗೆ ನಿಂತಾಗ ಮಹಾರಾಷ್ಟ್ರದಲ್ಲಿ ಖುದ್ದು ಜವಾಹರ್ಲಾಲ್ ನೆಹರೂರವರು ಹೋಗಿ ಅಂಬೇಡ್ಕರ್ ಅವರ ವಿರುದ್ಧ ಪ್ರಚಾರವನ್ನ ಮಾಡಿದ್ರು. ಈ ಕಾರಣಕ್ಕೆ 2 ಸಲ ಅಂಬೇಡ್ಕರ್ ಅವರು ಸೋಲ್ಬೇಕಾಗಿ ಬಂತು ಎಲೆಕ್ಷನ್ ನಲ್ಲಿ. ಆದ್ಮೇಲೆ MP ಆಗಿ ಒಳಗಡೆ ಅಂದ್ರೆ ಏನು ರಾಜ್ಯಸಭಾ MP ಆಗಿ ಆಯ್ಕೆಯಾಗಿ ಒಳಗಡೆ ಬಂದ್ರು, ಇದ್ರು, ಕಾನೂನು ಸಚಿವರಾಗಿ ವರ್ಕ್ ಮಾಡಿದ್ರು. ಅದೆಲ್ಲ ಆಚೆ. ಕಾಂಗ್ರೆಸ್, ನಾನು ಹೇಳೋದು, ಏಕಾಏಕಿ ಒನ್ ಸೈಡೆಡ್ ಆಗಿ ಮಾತಾಡ್ತಾ ಹೋಗ್ಬಿಟ್ರೆ ಅದೆಲ್ಲ ಯಾಕೆ ಸಾಧ್ಯ ಆಯ್ತು ಅಂತಾನು ಕೇಳ್ಬೋದು. ಹಂಗಲ್ಲ. ಕಾಂಗ್ರೆಸ್ ಅವತ್ತಿನ ಜನಾಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಅಥವಾ ಜನಾಕ್ರೋಶಕ್ಕೆ ಒಳಗಾಗೋದು ಬೇಡ ಅಂತಾನೋ, ಅಂಬೇಡ್ಕರ್ ಅವ್ರಿಗಿದ್ದ ವರ್ಚಸ್ಸನ್ನು ಉಳಿಸ್ಕೋಬೇಕು ಅಂತಾನೋ, ಅಂಬೇಡ್ಕರ್ ಅವರಿದ್ದ ಜ್ಞಾನವನ್ನ ತಮ್ಮ ಸರ್ಕಾರದ ಒಳಗೆ ಉಳಿಸ್ಕೋಬೇಕು ಅಂತಾನೋ ಅಂಬೇಡ್ಕರ್ ಅವರಿಗೆ ಅವಕಾಶ ಮಾಡಿಕೊಟ್ಟು ಅವರು ಸಹಿತ ಒಳಗಡೆ ಇದ್ರು. ಅಫ್ಕೋರ್ಸ್ ವಿ ಅಕ್ಸೆಪ್ಟೆಡ್. ಬಟ್ ಆದ್ರೆ 2 ಸಲ ಅಂಬೇಡ್ಕರ್ ಅವರು ಸೋಲಿಗೆ ಕಾರಣವಾಗಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ. ಇನ್ನೊಂದು ಕಾಂಗ್ರೆಸ್ ಮೇಲಿರುವ ಬಹಳ ದೊಡ್ಡ ಆರೋಪ ಏನು ಅಂತಂದ್ರೆ, 1956ರಲ್ಲಿ ಏನು ಅಂಬೇಡ್ಕರ್ ಅವರು ನಿಧನ ಹೊಂದ್ತಾರೆ, ಆಗ ದೆಹಲಿಯಲ್ಲಿ ಅವರಿಗೆ ಮಣ್ಣು ಮಾಡಲಿಕ್ಕೆ ಅವಕಾಶವನ್ನ ಕೋರಿ ಅವ್ರ ಕುಟುಂಬ ಕೇಳಿದಾಗ ಅದನ್ನು ನಿರಾಕರಿಸಿದ್ದು ಕಾಂಗ್ರೆಸ್. ಅವತ್ತಿನ ನೆಹರು, ಅವತ್ತಿದ್ದಂತಹ ಪ್ರಧಾನಿಗಳು ಅದನ್ನು ನಿರಾಕರಿಸಿದ್ರು. ಆ ಕಾರಣಕ್ಕೋಸ್ಕರ ಅವರ ಏನು ಅಂತ್ಯಕ್ರಿಯೆಯನ್ನು ಮಹಾರಾಷ್ಟ್ರದಲ್ಲಿ ಮಾಡಬೇಕಾಗಿ ಬಂತು ಅನ್ನುವ ಆರೋಪವೂ ಕಾಂಗ್ರೆಸ್ ಮೇಲಿದೆ. ಇದೆಲ್ಲದಕ್ಕಿಂತ ದೊಡ್ಡ ಆರೋಪ ಏನು ಅಂತಂದ್ರೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನೆಹರು ಅವರಾಗಿರ್ಬಹುದು, ಇಂದಿರಾ ಗಾಂಧಿ ಅವರಾಗಿರಬಹುದು, ರಾಜೀವ್ ಗಾಂಧಿ ಅವರಾಗಿರಬಹುದು, ಅವರು ಪ್ರಧಾನಿಯಾಗಿದ್ದಾಗ ಅವರಿಗವರೇ ಭಾರತ ರತ್ನವನ್ನು ತಗೊಂಡವರು. ಆದರೆ ನಿಮಗೆ ನೆನಪಿರ್ಲಿ, ಇವತ್ತು ಸಂವಿಧಾನ ಶಿಲ್ಪಿ, ಸಂವಿಧಾನವನ್ನ ಬರೆದವರು, ನಮ್ಮ ದೇಶದ ಆಸ್ತಿ ಅಂತೆಲ್ಲ ಏನು ಕಾಂಗ್ರೆಸ್ ಬೊಬ್ಬೆ ಹೊಡಿತಾ ಇದೆ, ಈ ಕಾಂಗ್ರೆಸ್ನವರು ಅಧಿಕಾರದಲ್ಲಿರುವವರೆಗೂ ಭಾರತ ರತ್ನವನ್ನ ಅಂಬೇಡ್ಕರ್ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲೇ ಇಲ್ಲ.
ಬಹಳಷ್ಟು ಅವಕಾಶಗಳಿತ್ತು, ಅವ್ರಿಗವ್ರಿಗೆ ತಗೊಳ್ಳೋ ಟೈಮಲ್ಲಾದರೂ ಅವಕಾಶ ಇತ್ತು. ಬೇಡ, ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಮರಣೋತ್ತರ ಅವ್ರಿಗೊಂದು ಭಾರತ ರತ್ನವನ್ನು ಕೊಡಬೇಕು, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅಂತ ಕರೆಸಬೇಕು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ. ಅವರ ಏನು ಸಾಧನೆಗೆ, ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಗೆ ಬೆಲೆ ಕೊಡ್ದೇನೆ 1990ರವರೆಗೂ ಅವರಿಗೆ ಭಾರತ ರತ್ನವನ್ನು ಕೊಡೋದೇ ಇಲ್ಲ. 1990ರಲ್ಲಿ VP ಸಿಂಗ್ ಪ್ರಧಾನಿಯಾಗಿದ್ದಾಗ ಥರ್ಡ್ ಫ್ರಂಟ್ ಅಧಿಕಾರಕ್ಕೆ ಬಂದಾಗ ಭಾರತ ರತ್ನವನ್ನು ಅಂಬೇಡ್ಕರ್ ಅವರಿಗೆ ಕೊಡಲಾಗುತ್ತೆ. ಹಾಗೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಅವರ ಫೋಟೋ ಹಾಕೋದಕ್ಕೆ ಕಾಂಗ್ರೆಸ್ ಒಪ್ಪೋದಿಲ್ಲ. ಈ ಸತ್ಯಗಳನ್ನೆಲ್ಲ ಅಮಿತ್ ಶಾ ಮತ್ತು ಮೋದಿ ಮಾತಾಡಿದಾಗ 100% ಯಾವ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಅಸ್ತ್ರವನ್ನಾಗಿ ಉಪಯೋಗಿಸ್ತಾ ಇದೆಯೋ ಅವರಿಗೆ ಅಫ್ಕೋರ್ಸ್ ಅನ್ಸುತ್ತೆ, ಇದು ನಮಗೆ ಬ್ಯಾಕ್ ಫೈರ್ ಆಗೋ ಚಾನ್ಸಸ್ ಇದೆ, ಈ ಸತ್ಯ ಎಲ್ಲ ಹೊರಗಡೆ ಬರಬಾರ್ದು ಅನ್ನುವ ಅರ್ಥದಲ್ಲಿ ಅವರ ಪ್ರಯತ್ನಗಳಿರ್ತವೆ. ನಮಗೂ ಗೊತ್ತು, ನಿಮಗೂ ಗೊತ್ತು ಚೆನ್ನಾಗಿ, ಒಬ್ಬ ವ್ಯಕ್ತಿ ಅವರು ಜೀವಂತವಾಗಿದ್ದಾಗ ಅವರಿಗೆ ಸಿಗುವ ಗೌರವ, ಮರ್ಯಾದೆ, ಈಗ ಇಷ್ಟು ವರ್ಷಗಳ ನಂತರ ಈಗ ಇದ್ದಕ್ಕಿದ್ದ ಹಾಗೆ ಅವತ್ತು ಅವರಿಗೆ ಅದನ್ನು ದೊರಕಿಸಿಕೊಡದೇನೆ ಇವತ್ತು ನಾನು ಹೇಳೋದು, ಐ ಆಮ್ ನಾಟ್ ಯಾರ್ದೋ ಬಿಹಾಫ್ ಆಫ್ ನಾನು ಮಾತಾಡ್ತಾ ಇಲ್ಲ. ನಾನು ಹೇಳೋದು ಯಾಕೆ ಕೊಡ್ಲಿಲ್ಲ 90ರವರೆಗೆ, 1990ರವರೆಗೆ ಭಾರತ ರತ್ನವನ್ನು ಕೊಡದೇ ಇರುವಂತದ್ದು ಏನಾಗಿತ್ತು ಅಂಬೇಡ್ಕರ್ ಅವರಿಗೆ? ಕಾಂಗ್ರೆಸ್ ಅಧಿಕಾರದಲ್ಲಿತ್ತಲ್ಲ, 1947ರಿಂದ 90ರವರೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತಲ್ಲ, ಕೊಡ್ಬೋದಿತ್ತಲ್ಲ. ಅವ್ರಿಗವರೇ ತಗೊಳ್ಳೋ ಸಂದರ್ಭ ಸಹಿತ ನೋಡಿದ್ವಿ ನಾವು. ನೆಹರು ಅವರು ಅವ್ರಿಗವರೇ ಕೊಟ್ಕೊಂಡ್ರು ಭಾರತ ರತ್ನ, ಇಂದಿರಾ ಗಾಂಧಿ ಅವ್ರಿಗವರೇ ಕೊಟ್ಕೊಂಡ್ರು. ಆದರೆ ಅಂಬೇಡ್ಕರ್ ಅವ್ರಿಗೆ ಕೊಡ್ಬೋದಿತ್ತಲ್ಲ. ಇವತ್ತು ಅದೇ ನೆಹರು ಫ್ಯಾಮಿಲಿಯ, ಅದೇ ಇಂದಿರಾ ಗಾಂಧಿ ಫ್ಯಾಮಿಲಿಯ, ಅದೇ ರಾಜೀವ್ ಗಾಂಧಿ ಫ್ಯಾಮಿಲಿಯ ಕುಡಿಗಳು ಇವತ್ತು ಅಂಬೇಡ್ಕರ್ ಅವರ ಫೋಟೋನ ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿರ್ಬೇಕಾದ್ರೆ ನಂಗೆ ಅನ್ಸೋದು, ಯಾಕೆ ಅವತ್ತು ಅವರು ಮಾಡಿದ ತಪ್ಪನ್ನ ನೀವು ಇವತ್ತು ಮಾತಾಡಲ್ಲ? ಯಾಕೆ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡುವ ಸಲುವಾಗಿ ಒಬ್ಬ ವ್ಯಕ್ತಿಯ ಹೆಸರನ್ನ ಬಳಸಿಕೊಂಡು ಹೀಗೆ ಅವರಿಗೆ ತೇಜೋವಧೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದೀರಿ? ಇವತ್ತು ಅಮಿತ್ ಶಾ ಮಾತಾಡಿದ್ದು ಯಾಕೆ ಮಾತಾಡಿದ್ರು ಅಂತಂದ್ರೆ, ಯಾವ ಲೆವೆಲಲ್ಲಿ ವೋಟ್ ಬ್ಯಾಂಕು ಮತ್ತು ಸಂವಿಧಾನವನ್ನ ಅಂದ್ರೆ ಅಂಬೇಡ್ಕರ್ ಮತ್ತು ಸಂವಿಧಾನದ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ, ರಿಪೀಟೆಡ್ಲಿ ಅದರ ಹೆಸರಿನಲ್ಲಿ ಅಟ್ಯಾಕ್ಸ್ಗಳಾಗ್ತಾನೆ ಇದೆ. ಅಟ್ ದ ಸೇಮ್ ಟೈಮ್ ಅಮಿತ್ ಶಾ ಅವರು ಸಹಿತ ನಾಲಿಗೆಯನ್ನು ಹರಿಬಿಟ್ರು. ಅಫ್ಕೋರ್ಸ್ ಇಟ್ಸ್ ರಾಂಗ್, ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವ ಕಾಂಟೆಕ್ಸ್ಟಲ್ಲಾದರೂ ಹೇಳಿರ್ಬೋದು, ಆ ಅರ್ಥದಲ್ಲಿ ಹೇಳದೇ ಇರ್ಬೋದು, ತಿರುಚಿದ್ದಾರೆ ಅಂತಾನೆ ಹೇಳ್ಬೋದು, ಏನೇ ಇರ್ಬೋದು. ಬಟ್ ಅವ್ರ ಬಾಯಿಂದ ಬಂದಿದೆ, ನೀವು ದಿನಕ್ಕೆ 100 ಸಲ ಅಂಬೇಡ್ಕರ್ ಅಂತ ಹೇಳೋ ಬದಲು ದೇವರ ಹೆಸರು ಹೇಳಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಿದ್ರಿ 7 ಜನ್ಮದಲ್ಲೂ ಅಂತ ಅಮಿತ್ ಶಾ ಅವ್ರ ಬಾಯಲ್ಲಿ ಬಂದಿದೆ. ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಮೋದಿ ಅವರಿಗೆ ನಿಜವಾಗ್ಲೂ ಅಂಬೇಡ್ಕರ್ ಅವ್ರ ಬಗ್ಗೆ ಅಭಿಮಾನ ಇದ್ರೆ, ಅವ್ರ ಬಗ್ಗೆ ಏನು ಗೌರವ ಇದ್ರೆ, ಇಮಿಡಿಯೇಟ್ಲಿ ಗೃಹ ಸಚಿವ ಸ್ಥಾನದಿಂದ ಅಮಿತ್ ಶಾ ಅವ್ರನ್ನ ಕೆಳಗಿಳಿಸಬೇಕು ಅಂತ. ನನಗೆ ಅರ್ಥ ಆಗದೆ ಇರೋದು, ಈ ಕಾಂಗ್ರೆಸ್ನ ಕಾಂಟೆಕ್ಸ್ಟ್ಗಳಲ್ಲಿ ಕೆಲವು ಸಲ ಒಬ್ಬರ ಮೇಲೆ ಆರೋಪ ಬರುತ್ತೆ, ಒಬ್ಬರ ಮೇಲೆ ಆರೋಪ ಕೇಳಿ ಬರುತ್ತೆ ಅಂತಂದಾಗ ಅದು ಪ್ರೂವ್ ಆಗೋ ತನಕ ಯಾಕೆ ಮಾತಾಡಬೇಕು ಹಂಗೆ ಹಿಂಗೆ ಅಂತ ಹೇಳುವಂಥವ್ರು, ಅಪೋಸಿಷನ್ ಅಲ್ಲಿ ಇದ್ದವರು ಏನಾದರೂ ಒಂದು ಮಿಸ್ಟೇಕಲ್ಲಿ ಸಿಕ್ಕಾಕೊಂಡ ತಕ್ಷಣ ನೇರ ಇಳಿಸ್ಬೇಕು, ಕೆಳಗಿಳಿಸ್ಬೇಕು ಅಂತ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ, ಅದು ಜನ ಯೋಚನೆ ಮಾಡ್ತಾರೆ, ಜನ ನೋಡ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ, ಏನಿವತ್ತು ರಾಜಕಾರಣ ಸಹಿತ ಒಂದು ಬಿಗ್ ಬಾಸ್ ಥರ ಆಗಿದೆ. ಬಿಗ್ ಬಾಸ್ ಮನೆ ಥರ ಅದು ರಾಜಕಾರಣ. ಯಾಕೆ ಅಂತಂದ್ರೆ, ನೀವು ರಾಜಕಾರಣವನ್ನ ನಿಮ್ಮ ಪಾರ್ಟಿಗೋಸ್ಕರ, ನಿಮ್ಮ ಎದುರಿನ ಪಾರ್ಟಿಗೋಸ್ಕರ ಮಾಡ್ತಾ ಇದ್ದೀರಿ, ಆದರೆ ಜನರಿಗೋಸ್ಕರ ಮಾಡ್ತಾ ಇಲ್ಲ. ನೀವು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ಜನ ನೀವೇನ್ ಮಾಡ್ತಿದ್ದೀರಿ ಅನ್ನೋದು ಜನ ನೋಡ್ತಾ ಇದ್ದಾರೆ ಅನ್ನೋದು ಮರ್ತು ಬಿಟ್ಟಿದ್ದೀರಿ. ನಿಮಗೆ ನಿಮ್ಮ ಎದುರಿಗಿರುವ ರಾಜಕೀಯ ವಿರೋಧಿಯನ್ನು ಗೆಲ್ಲಬೇಕೇ ಹೊರತು ಜನರ ಮನಸ್ಸನ್ನು ಗೆಲ್ಲಬೇಕು, ಜನರ ಅಭಿಪ್ರಾಯವನ್ನು ಗೆಲ್ಲಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ಲ. ಈ ತರಹದ ರಾಜಕಾರಣ ಮಾಡ್ತಾ ಇರುವ ಕಾರಣಕ್ಕೆ ರಾಜಕೀಯಕ್ಕೆ ಇವತ್ತು 3 ಕಾಸಿನ ಬೆಲೆ ಇಲ್ಲ. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಒಂದ್ಸಲಿ ಕೂತ್ಕೊಂಡು ಕೂಲಂಕುಷವಾಗಿ ರಾಜಕಾರಣಿಗಳು ಅಂತ ಕರೆಸ್ಕೊಳ್ಳುವವರು ಒಂದ್ಸಲಿ ಯೋಚನೆ ಮಾಡಿ, ನಾವು ಏನು ಮಾತಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ಜನ ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ, ನಾವು ಯಾರನ್ನೋ ಏನೋ ಅಂತ ಬಿಂಬಿಸೋಕೆ ಹೋಗಿ ನಾವೆಂತ ಇಲ್ಲಿ ಪಪೆಟ್ಗಳಾಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಜಸ್ಟ್ ಥಿಂಕ್ ಒನ್ಸ್. ದಯವಿಟ್ಟು ನನಗೆ ಯಾವಾಗಲೂ ಹೇಳ್ತೀನಿ, ಬಸವಣ್ಣ ಜಾತಿ ಇಲ್ಲ ಅಂದ್ರು, ಕೆಲವರು ಬಸವಣ್ಣ ನಮ್ಮ ಜಾತಿ ಅಂದ್ರು, ಅಂಬೇಡ್ಕರ್ ಕೆಳಜಾತಿ ಮೇಲ್ಜಾತಿ ಅನ್ನೋದನ್ನ ಮಾಡಬೇಡಿ ಅಂತಂದ್ರು, ಕೆಲವರು ಅಂಬೇಡ್ಕರ್ ನಮ್ಮ ಜಾತಿ ಅಂದ್ರು. ಗೊತ್ತಿಲ್ಲ ಯಾಕೆ ಅವರನ್ನೂ ಸಹಿತ ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಮತ್ತು ಒಂದು ಪಕ್ಷಕ್ಕೆ ಸೀಮಿತ ಮಾಡ್ತೀರಿ. ಅಂಬೇಡ್ಕರ್ ಈ ದೇಶದ ಆಸ್ತಿಯವರು, ಬಾಬಾ ಸಾಹೇಬ್ ಅವರು. ಅಂತಹ ಭಾರತ ರತ್ನವನ್ನ ಅವಮಾನಿಸಬೇಡಿ, ಅವರಿಗೆ ಅಗೌರವ ತರಬೇಡಿ.
ಅವರ ಹೆಸರು ಬಳಸ್ಕೊಂಡು ರಾಜಕೀಯ ಮಾಡಿ ಅವರ ಹೆಸರನ್ನ ದಯವಿಟ್ಟು ಹೀಗೆಲ್ಲ ಬೀದಿಗೆ ತರಬೇಡಿ. ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.